ನನ್ನ ಹೆಸರು ವಿನಯ್. ನಾನು ಕೊನೆಯ ವರ್ಷದ ಕಾಮರ್ಸ್ ಡಿಗ್ರಿ ಓದ್ತಾ ಇದ್ದೀನಿ. ನಾನು ಓದೋದ್ರಲ್ಲೂ ಚುರುಕು ಮತ್ತು ನೋಡೋಕ್ಕೂ ಹ್ಯಾಂಡ್ಸಮ್ ಆಗಿದ್ದೀನಿ. ಮತ್ತು ನಾನು ಕಾಲೇಜಲ್ಲಿ ಪಾಪ್ಯುಲರ್, ಯಾಕಂದರೆ ನಾನು ಎಲ್ಲ ಈವೆಂಟಲ್ಲೂ ಇರ್ತೀನಿ. ಅದಕ್ಕೆ ನಾನು ಎಲ್ಲರಿಗೂ ಗೊತ್ತಿದೆ. ಮತ್ತು ನಮ್ಮ ಕಾಲೇಜ್ನ ಎಲೆಕ್ಷನ್ನಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಎಲೆಕ್ಷನ್ ಕ್ಯಾಂಪೇನಲ್ಲಿ ಓಡಾಡ್ತಾ ಇರುವಾಗ ನಾನು ಹುಡುಗ ಹುಡುಗಿಯರ ಕ್ರೇಜ್ ಆಗಿದ್ದೆ. ಎಲ್ಲರೂ ನನ್ನ ನೋಡಲು ಮುಗಿ ಬೀಳುತ್ತಾರೆ ಮತ್ತು ನನ್ನ ಜೊತೆ ಫೋಟೋ ತೆಗೆದುಕೊಳ್ಳಲು ಕಾಯ್ತಾ ಇರ್ತಾರೆ. ಯಾರೇ ನನ್ನ ಹತ್ರ ಬಂದರೂ ನಾನು ಅವರ ಸಮಸ್ಯೆಗೆ ಪರಿಹಾರ ಕೊಡುತ್ತೇನೆ. ನನಗೆ ಒಂದು ವಿಷಯ ಅಲರ್ಜಿ ಇದೆ, ಅದು ಹುಡುಗಿಯರು. ನನಗೆ ಯಾರೂ ಗರ್ಲ್ಫ್ರೆಂಡ್ ಇಲ್ಲ, ಯಾರೂ ಬೇಕು ಅಂತಾನೂ ಅನ್ಸಲ್ಲ. ಇಂಥ ವ್ಯಕ್ತಿಯನ್ನು ಬದಲಾಯಿಸಿದ್ದು ಒಂದು ಸುಂದರ ಮನಸ್ಸಿನ ಹುಡುಗಿ. ಅವಳು ಮೊದಲು ವರ್ಷದ ಹುಡುಗಿ, ಡಿಗ್ರಿಯಲ್ಲಿ ಓದ್ತಾ ಇದ್ದಾಳೆ. ಮೊದಲ ಬಾರಿಗೆ ಅವಳನ್ನು ನೋಡಿದಾಗ ನನಗೆ ಅವಳ ಮುಖದಲ್ಲಿ ಬರುತ್ತಿರುವ ಕಾಂತಿ ನೋಡಿ ಒಳ್ಳೆ ಹುಡುಗಿ ಅಂತ ಅನ್ನಿಸ್ತು. ಮತ್ತು ನಾನು ಒಂದು ದಿನ ಮನೆಗೆ ಹೋಗ್ತಾ ಇರುವಾಗ ರೋಡಿನಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆದಾಗ ಆ ಹುಡುಗಿ ಅವರಿಗೆ ಸಹಾಯ ಮಾಡುತ್ತಿದ್ದಳು. ಅವತ್ತಿನಿಂದ ನನಗೆ ಅವಳ ಬಗ್ಗೆ ತಿಳಿದುಕೊಳ್ಳುವ ಆಸೆ. ಅವಳಿಗೆ ಗೊತ್ತಾಗದಂತೆ ನಾನು ಅವಳ ಬಗ್ಗೆ ವಿಷಯ ತಿಳಿದುಕೊಂಡೆ. ಅವಳು ಸಿಂಪಲ್ ಹುಡುಗಿ. ಯಾರಿಗಾದರೂ ಕಷ್ಟ ಆದರೆ ಅವಳು ಖಂಡಿತ ಸಹಾಯ ಮಾಡುತ್ತಾಳೆ ಮತ್ತು ಜೀವನದಲ್ಲಿ ಸತ್ಯನಿಷ್ಠೆಯಿಂದ ಇರುತ್ತಾಳೆ. ಇದೇ ನನ್ನನ್ನು ಅವಳ ಕಡೆ ಆಕರ್ಷಿಸಿದ್ದು. ನನಗೆ ಗೊತ್ತಿಲ್ಲದಂತೆ ನಾನು ಅವಳ ಫ್ಯಾನ್ ಆದೆ. ಅದರಲ್ಲೂ ಎಲೆಕ್ಷನ್ ಇದ್ದಾಗ ಅವಳಿಗೆ ಎಲೆಕ್ಷನ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಾನು ಅವಳ ಬಳಿ ವೋಟ್ ಮಾಡು ಅಂತ ಕೇಳೋಕೆ ಹೋದಾಗ ನನಗೆ ನಿಮ್ಮ ಯಾರ ಮೇಲೂ ನಂಬಿಕೆ ಇಲ್ಲ, ನೀವು ಯಾರೂ ಸತ್ಯನಿಷ್ಠೆಯಿಂದ ಇರೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಮಾತಾಡಿದ್ಲು. ಅವತ್ತಿನಿಂದ ನಮ್ಮಿಬ್ಬರ ಮಾತುಕತೆ ಶುರುವಾಯಿತು. ಆದರೆ ನಾನು ಕಾಲೇಜ್ ಎಲೆಕ್ಷನ್ನಲ್ಲಿ ಗೆದ್ದಿದೆ. ನನ್ನ ಅವಳ ಸಂಬಂಧ ಗಾಢವಾಗಿ ಬೆಳೆಯಲು ಈ ಕಾಲೇಜಿನಲ್ಲಿ ನಡೆಯುವ ಪ್ರೋಗ್ರಾಂಗಳು ಕಾರಣವಾಯಿತು. ಮೊದಲ ವರ್ಷ ವಿದ್ಯಾರ್ಥಿಗಳಿಂದ ಅವಳೇ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿದ್ಲು. ಅದಕ್ಕೇನೆ ಪ್ರೋಗ್ರಾಂ ಆದರೂ ನಾನು ಅವಳನ್ನೇ ಕೇಳುತ್ತಾ ಇದ್ದೆ ಮತ್ತು ಕೆಲವು ವಿಷಯಗಳನ್ನು ಅವಳ ಜೊತೆ ಚರ್ಚಿಸಿ ನಾನು ನಿರ್ಧಾರ ಮಾಡುತ್ತಿದ್ದೇನೆ. ಅವಳ ಮಾತುಗಳು ತೂಕವಾಗಿದೆ. ನಾನು ಅದನ್ನು ಅಳವಡಿಸಲು ಹೊರಟಾಗ ಅವಳಿಗೆ ಇಷ್ಟವಾಗುತ್ತದೆ. ಸ್ವಲ್ಪ ದಿನ ಕಳೆದ ಮೇಲೆ ಅವಳು ಹೇಳಿದ್ಲು, ನೀನು ನಾನು ಅಂದುಕೊಂಡ ಹಾಗೆ ಅಲ್ಲ, ನೀನು ಒಳ್ಳೆ ಹುಡುಗ. ಅಂತೂ ನಾನು ಒಳ್ಳೆ ಹುಡುಗ ವಿನಯ ಆದೆ. ಇಬ್ಬರು ನಕ್ಕು. ನಮ್ಮ ಮನೆಯಲ್ಲಿ ನನ್ನ ಅಕ್ಕನ ಮದುವೆ ಇತ್ತು. ಅದಕ್ಕಾಗಿ ಸ್ನೇಹಿತರೆಲ್ಲರೂ ನಾನು ಆಹ್ವಾನಿಸಿದ್ದೆ. ಅವಳಿಗೂ ನಾನು ಕರೆದಿದ್ದೆ. ಅವರೆಲ್ಲರೂ ಅಕ್ಕನ ಮದುವೆಗೆ ಬಂದರು. ಅದರಲ್ಲೂ ನನ್ನ ಹುಡುಗಿ ಸೀರೆ ಧರಿಸಿದ್ದಾಳೆ. ಅವಳನ್ನು ಮೊದಲ ಬಾರಿಗೆ ಸೀರೆಯಲ್ಲಿ ನೋಡಿದ್ದು. ಜಾಸ್ತಿ ಏನು ಅಲಂಕಾರ ಮಾಡಿಲ್ಲ. ತಲೆಯಲ್ಲಿ ಮಲ್ಲಿಗೆ ಹೂವಿದೆ, ಕುತ್ತಿಗೆಗೆ ಸಣ್ಣ ಚೈನ್ ಇದೆ ಮತ್ತು ಸೀರೆಯನ್ನು ಸರಿಯಾಗಿ ಉಟ್ಟಿದ್ದಾಳೆ. ಅವಳಿಂದ ಆ ಸೀರೆಗೆ ಅಂದ ಬಂದಿದೆ ಮತ್ತು ಅವಳು ಧರಿಸಿದ್ದ ಬಣ್ಣ ಅವಳಿಗೆ ಒಪ್ಪುವಂತೆ ಇದೆ. ಇನ್ನು ನಾನು ಅವಳಿಗೆ ವಿಷಯವನ್ನು ತಿಳಿಸಲೇಬೇಕೆಂದು ನಿರ್ಧಾರ ಮಾಡಿದೆ. ಆದರೆ ಅವಳಿಗೆ ಹೇಳಲು ಧೈರ್ಯ ಬರಲಿಲ್ಲ. ಸುತ್ತಿ ಬಳಸಿ ಹೇಳಲು ಹೋದೆ, ಆದರೆ ಅವಳಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನಾನು ಮೊದಲು ಅವಳಿಗೆ ನನ್ನ ಮೇಲೆ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ಹೇಳೋಣ ಅಂತ ಅನ್ಕೊಂಡೆ. ಅವಳ ಸ್ನೇಹಿತರ ಮೂಲಕ ತಿಳಿಯಿತು ಅವಳಿಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯವಿದೆ. ನನಗೆ ಅವಳಿಗೆ ಹೇಳಲು ಒಳ್ಳೆ ಧೈರ್ಯ ಬಂತು. ನಾನು ಅವಳಿಗೆ ಯಾರೂ ಇಲ್ಲದ ಸಮಯದಲ್ಲಿ ನನ್ನ ಮನದಾಳದ ಭಾವನೆಯನ್ನು ತಿಳಿಸಿದೆ. ಅವಳು ಒಂದು ಕ್ಷಣ ಯೋಚಿಸಿ ಮನಸಾರೆ ಒಪ್ಪಿದಳು. ನಾವು ಅಂದಿನಿಂದ ಕಾಲೇಜಿನ ಫೇವರೆಟ್ ಜೋಡಿಗಳಾದ್ವಿ. ಯಾರು ಕೇಳಿದರೂ ನಮ್ಮಿಬ್ಬರ ಹೆಸರೇ ಹೇಳುತ್ತಾರೆ. ನಾವೆಲ್ಲರೂ ಸ್ನೇಹಿತರು ಸೇರಿ ಊಟಿ ಟ್ರಿಪ್ಪಿಗೆ ಹೋದೆವು. ನಾನು ಮತ್ತು 6 ಜನ ಸ್ನೇಹಿತರು ಎಲ್ಲರೂ ಅವರ ಗರ್ಲ್ಫ್ರೆಂಡ್ ಜೊತೆ ಬಂದಿದ್ದಾರೆ. ಆ ಕೊರೆಯುವ ಚಳಿಯಲ್ಲಿ ನನ್ನ ಹುಡುಗಿ ಕೆಂಪಗೆ ಆಗಿದ್ದಾಳೆ. ನಾನು ಅವಳಿಗೆ ಕೈ ಉಜ್ಜಿ ಬಿಸಿ ಮಾಡಿದೆ. ಆದರೆ ಆ ಚಳಿ ತಡೆಯಲು ಆಗುತ್ತಿಲ್ಲ. ಥಂಡಿ ಗಾಳಿ ಬೀಸುತ್ತಿದೆ. ಅವಳು ಜೋರಾಗಿ ಗಟ್ಟಿಯಾಗಿ ಹಿಡಿದು ನನಗೆ ಆಗ್ತಾ ಇಲ್ಲ, ಚಳಿ ಆಗ್ತಿದೆ ಅಂತ ಹೇಳಿದ್ಲು. ನಾನು ಅವಳಿಗೆ ಇನ್ನೊಂದು ಬೆಡ್ಶೀಟನ್ನು ನೀಡಿದೆ. ಅವಳಿಗೆ ಚಳಿ ಕಡಿಮೆ ಆಗಲಿಲ್ಲ. ನಾನು ಅವಳ ಪಕ್ಕ ಕುಳಿತುಕೊಂಡೆ. ಅವಳ ಕೈಯನ್ನು ಜೋರಾಗಿ ಉಜ್ಜಿದೆ, ದೇಹದ ತಾಪ ಏರಲೆಂದು. ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಹಾಗೆ ನಿದ್ರೆ ಮಾಡಿದಳು. ಮರುದಿನ ನಾವು ಅಲ್ಲೇ ಇರುವ ಕೆಲವು ಜಾಗಗಳನ್ನು ನೋಡಲು ಹೋದೆವು. ಎಲ್ಲರೂ ಒಂದೇ ರೂಮ್ನಲ್ಲಿ ಮಲಗ್ತಾ ಇದ್ವಿ. ಆದರೆ ನನ್ನ ಸ್ನೇಹಿತರು ಅವರು ಗರ್ಲ್ಫ್ರೆಂಡ್ ಜೊತೆಗೆ ಇರ್ತಾ ಇದ್ರು. ನಾನು ಇವಳ ಜೊತೆಗೆ ಇರುತ್ತಿದ್ದೆ. ಅವರೆಲ್ಲರೂ ಚಳಿಗೆ ಬಿಸಿ ಮಾಡಲು ಹೋದರು. ನಾನು ನನ್ನ ಹುಡುಗಿಯನ್ನು ಕೇಳಿದೆ. ಅವಳು ನಾಚುತ್ತಾ ನಾನು ಅವಳಿಗೆ ನನ್ನ ಬೆಡ್ಶೀಟನ್ನು ಒದಿಸಿದೆ. ಅರ್ಧ ಗಂಟೆ ಅವಳಿಗೆ ಬಿಸಿ ಮಾಡಿದೆ. ಅವಳಿಗೆ ಬಿಸಿ ಜಾಸ್ತಿಯಾಗಿ ಹಣೆಯಿಂದ ಬೆವರಿನ ಹನಿ ಬರಲು ಶುರುವಾಯಿತು. ಅವಳು ಸಾಕು ನಿಲ್ಲಿಸು, ಬಿಸಿ ಜಾಸ್ತಿಯಾಗಿದೆ ಅಂತ ತಡೆದಳು. ನಾನು ಅವಳ ಮಾತನ್ನು ಕೇಳಲಿಲ್ಲ. ಇನ್ನಷ್ಟು ಅವಳಿಗೆ ಬಿಸಿಯನ್ನು ನೀಡಿದೆ. ಅವಳಿಗೆ ಬಿಸಿ ಮಾತ್ರ ಅಲ್ಲ, ರೂಮುನ ಬಿಸಿ ಆಗಲು ಶುರುವಾಯಿತು. ಬಿಸಿಲಿನ ತುತ್ತ ತುದಿ ತಲುಪಿದ ಮೇಲೆ
ತಣ್ಣಗಾಯಿತು. ನನ್ನ ಸ್ನೇಹಿತರು ನನ್ನ ಮುಖವನ್ನು ನೋಡಿ ನೀನು ತುಂಬಾ ಬಿಸಿ ಮಾಡಿದ್ದೀಯಾ ಅನ್ಸುತ್ತೆ ಅಂತ ರೇಗಿಸಿದರು. ನಾನು ನಗುತ್ತಾ ಹೌದಪ್ಪ ನಿಮ್ಮಷ್ಟಿಲ್ಲ ಎಂದು ಕಿಚಾಯಿಸಿದೆ. ಹೋಟೆಲ್ನಲ್ಲಿ ನಾವೆಲ್ಲರೂ ಟ್ರಿಪ್ಗೆ ಹೋಗಿದ್ದು ಹೊಸ ಅನುಭವವನ್ನು ನೀಡಿತು. ನಿಮಗೂ ಏನಾದರೂ ಇಂಥ ಅನುಭವ ಆಗಿದೆಯಾ? ನಾವು ಕಾಲೇಜಿನಲ್ಲಿ ಕಳೆಯುವ ದಿನಗಳು ಸುಂದರ ದಿನಗಳು. ನಾವು ನಮ್ಮ ಸ್ನೇಹಿತರ ಜೊತೆ ಇರುವ ಸಮಯ ಇಂದಿಗೂ ನಮಗೆ ನೆನಪಾಗುತ್ತದೆ. ಸ್ನೇಹಿತರ ಜೊತೆ ಕಳೆಯುವ ದಿನಗಳು ಇಂದಿಗೂ ಮರೆಯಲು ಸಾಧ್ಯವಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.